ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್. ನಮ್ಮ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಈ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಒಂದು ವೇಳೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಂದು ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಯಿತು. ನಾನು 4:45 ಎದ್ದಿದ್ದೆ. ಹಾಗೆ ಇವತ್ತು ನನ್ನ ಹಸ್ಬೆಂಡು ಹಾಗೆ ನನ್ನ ಮಗನಿಗೆ ಇಬ್ಬರಿಗೂ ಡ್ಯೂಟಿ ಮತ್ತು ಸ್ಕೂಲ್ ಎರಡೂ ಇರೋದ್ರಿಂದ ಬೇಗನೆ ಎದ್ದಿದ್ದೆ. ಹಾಗೆ ರಾತ್ರಿ ಎಲ್ಲ ಪಾತ್ರೆ ಎಲ್ಲ ನಾನು ವಾಶ್ ಮಾಡೇ ಇಟ್ಟಿರ್ತೀನಿ, ಅದನ್ನೆಲ್ಲ ನಾನು ತೆಗೆದಿಡ್ತಾ ಇದ್ದೆ. ಯಾವುದೇ ಕಾರಣಕ್ಕೂ ಪಾತ್ರೆ ಎಲ್ಲ ನಾನು ಇಡೋದೇ ಇಲ್ಲ, ಆಗಿಂದಾಗಲೇ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಇದು ನಮ್ಮ ಅಮ್ಮನ ಕಡೆಯಿಂದ ಬಂದಿರೋ ಅಂಥ ಒಂದು ಹ್ಯಾಬಿಟ್ ಅಂತಲೇ ಹೇಳ್ಬೋದು. ಪಾತ್ರೆನ ಮಾತ್ರ ಯಾವುದೇ ಕಾರಣಕ್ಕೂ ನಾನು ಹಾಗೇ ಇಡೋದಿಲ್ಲ, ವಾಶ್ ಮಾಡ್ತೀನಿ. ಅದರೊಳಗೆ ನೈಟ್ ಅಂತೂ ಹಾಗೇ ಇಟ್ಟು ಮಲಗೋದೇ ಇಲ್ಲ. ಮಾರ್ನಿಂಗ್ ಎದ್ದು ಆ ಪಾತ್ರೆನೆಲ್ಲ ತೆಗೆದಿಟ್ಟು ಆನಂತರ ಮಾರ್ನಿಂಗು ಬಿಸಿನೀರಿಗೆ ಹಾಗೆಯೇ ಟೀಗೆಲ್ಲ ರೆಡಿ ಮಾಡ್ತಾ ಇದ್ದೆ. ನನ್ನ ಮಗ ಪಾಸ್ತಾವನ್ನು ಕೇಳಿದ್ದ, ಅಮ್ಮ ಪಾಸ್ತಾ ಮಾಡಿಕೊಡು ಅಂತೇಳಿ. ಅದನ್ನು ಮಾಡಲಿಕ್ಕೆ ಅಂತಲೇ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡಿಗೆ ಟೀ ಇರಲೇಬೇಕು. ನನಗೆ ನನ್ನ ಮಕ್ಕಳಿಗೆಲ್ಲ ಕಾಫಿ ಇಷ್ಟ, ಬಟ್ ಮಾರ್ನಿಂಗ್ ಮಾತ್ರ ಟೀ ಕಂಪಲ್ಸರಿ ಮಾಡೇ ಮಾಡ್ತೀನಿ. ಈವ್ನಿಂಗ್ ಆದರೂ ಕಾಫಿ ಮಾಡ್ತಾ ಇರ್ತೀನಿ, ಬಟ್ ಮಾರ್ನಿಂಗ್ ಮಾತ್ರ ಟೀ ಮಾಡೇ ಮಾಡ್ತೀನಿ. ಹಾಗೆಯೇ ಈಗ ಟೀಗೆ ಇಟ್ಟಿದ್ದೀನಿ, ಹಾಗೆಯೇ ನೀರು ಬಿಸಿ ಮಾಡಲಿಕ್ಕೆಲ್ಲ ಇಟ್ಟಿದ್ದೀನಿ. ಎಲ್ಲರ ಮನೆಯಲ್ಲೂ ಈ ರೀತಿಯೇ ಮಾರ್ನಿಂಗ್ ಗಡಿಬಿಡಿಲಿ ಎಲ್ಲ ಕೆಲಸ ಆಗ್ತಾ ಇರುತ್ತೆ ಅಲ್ವಾ. ಹಾಗೆ ನಂಗೆ ಸುಮಾರಷ್ಟು ಜನ ಕೇಳ್ತಾರೆ, ಡೈಲಿ ಈ ರೀತಿ ಎದ್ದೇಳೋಕ್ಕೆ ಆಗತ್ವಾ ಅಥವಾ ಎದ್ದೇಳ್ತೀರಾ ಅಂತ. ಆ್ಯಕ್ಚುಲಿ ಇಲ್ಲಿ ಏನಂತ ಅಂದರೆ ಸಂಡೇ ಟು ಥರ್ಸ್ಡೇ ತನಕನೂ ಕ್ಲಾಸ್ಗಳು ಇದ್ದೇ ಇರುತ್ತೆ, ಹಾಗೆ ಡ್ಯೂಟಿ ಇದ್ದೇ ಇರುತ್ತೆ, ಎದ್ದೇಳಲೇಬೇಕು. ಹಾಗೆ ನನ್ನ ಹಸ್ಬೆಂಡ್ಗೆ ಶಿಫ್ಟ್ ಡ್ಯೂಟಿ ಇರೋದ್ರಿಂದ ನಾನಂತೂ ವೀಕ್ಲಿ ಫುಲ್ ನಾನು ಎದ್ದೇಳಲೇಬೇಕು. ಯಾಕಂತಂದರೆ ನನ್ನ ಹಸ್ಬೆಂಡಿಗೆ ಫ್ರೈಡೇ ಸ್ಯಾಟರ್ಡೇನೂ ಕೆಲವೊಮ್ಮೆಲ್ಲ ರಜೆ ಇರೋದಿಲ್ಲ, ಅದಕ್ಕೋಸ್ಕರ ಎದ್ದು ಅಡುಗೆ ತಿಂಡಿ ಎಲ್ಲ ಮಾಡಿಕೊಡ್ಲೇಬೇಕು. ನನ್ನ ಹಸ್ಬೆಂಡಿಗೂ ಡ್ಯೂಟಿ ಇದ್ದಾಗ ನಾನು 4:45 ಎದ್ಬಿಡ್ತೀನಿ. ಅಥವಾ ನನ್ನ ಮಗನಿಗೆ ಮಾತ್ರ ಸ್ಕೂಲ್ ಇದ್ದಾಗ ನಾನು 5 o'clock ಎದ್ದೇಳ್ತೀನಿ. ಯಾಕಂತಂದರೆ ಇಲ್ಲಿ 6 o'clock ಒಳಗೆಲ್ಲ ನಾವು ಮನೆ ಬಿಡಬೇಕು, ಇಲ್ಲ ಅಂತ ಅಂದರೆ ಆಗೋದಿಲ್ಲ. ಯಾಕಂತಂದರೆ ಇಲ್ಲಿ ಬೇಗನೆ ಕ್ಲಾಸು ಅಥವಾ ವರ್ಕ್ ಎಲ್ಲ ಸ್ಟಾರ್ಟ್ ಆಗೋ ಅಂಥದ್ದು. ಕೆಲವೊಬ್ಬರೆಲ್ಲ ಇನ್ನೂ ಡೌಟ್ಫುಲ್ಲೆಲ್ಲ ಇದ್ದಾರೆ, ನಿಜನ ದಿನ 5 ಗಂಟೆಗೆ ಎದ್ದೇಳೋದು ಅಂತ ಹೇಳಿ. ಬಟ್ ನಾನೀಗ ವೀಡಿಯೋಸ್ನೂ ಕೂಡ ಮಾಡ್ತಾ ಇದ್ದೀನಿ, ಹಾಗೆ ಯೂಟ್ಯೂಬಲ್ಲೂ ಕೂಡ ಹಾಕ್ತಾ ಇದ್ದೀನಿ. ನನ್ನ ರೊಟೀನ್ನ ತೋರಿಸ್ತಾ ಇರ್ತೀನಿ. ಬಟ್ ಇನ್ನೂ ನಂಬಲಿಕ್ಕೆ ಆಗೋದಿಲ್ಲ ಅವರಿಗೆಲ್ಲ, ಏನು ಮಾಡಲಿಕ್ಕಾಗಲ್ಲ, ಯಾರನ್ನೂ ನಂಬಿಸ್ಲಿಕ್ಕೆ ಆಗೋದಿಲ್ಲ. ಬಟ್ ನನ್ನ ಮಾರ್ನಿಂಗ್ ರೊಟೀನ್ ಅಂತೂ 4:45 ಸ್ಟಾರ್ಟ್ ಆಗುತ್ತೆ, ಇಲ್ಲ ಅಂತಂದರೆ 5 o'clock ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ನನ್ನ ಅಡುಗೆ ಹಾಗೆಯೇ ಈ ರೀತಿಯಾದ ಕೆಲಸಗಳು ಎಲ್ಲ ಏನಿಲ್ಲ ಅಂತ ಅಂದರೂ ನಾನು 10 o'clock ಒಳಗೆಲ್ಲ ಮುಗಿಸ್ಬಿಡ್ತೀನಿ. ಆ ನಂತರ ನಂದೆಲ್ಲ ಏನು ಕೆಲಸ ಇರುತ್ತೆ ಎಡಿಟಿಂಗು ಅದನ್ನೆಲ್ಲ ಮಾಡ್ತಾ ಕೂತ್ಕೊತೀನಿ. ಈಗ ನಾನು ಪಾಸ್ತಾ ಮಾಡ್ತಾಯಿದ್ದೀನಿ, ಅದಕ್ಕೆಲ್ಲ ಕರಿನೆಲ್ಲ ಫ್ರೈ ಮಾಡಿಕೊಂಡು ಅದಕ್ಕೆ ಎಲ್ಲ ಮಸಾಲೆಗಳನ್ನೆಲ್ಲ ಹಾಕಿದ್ದೀನಿ. ಆನಂತರ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಖಾರದ ಪುಡಿ, ಕೊತ್ತಂಬರಿ ಪುಡಿ, ಹಾಗೆ ಗರಂ ಮಸಾಲ, ಜೀರಿಗೆ ಪುಡಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂಥೇಳಿ. ಈ ಒಂದು ಗ್ರೇವಿನ ನೋಡುವಾಗಲೇ ಇದನ್ನು ಚಪಾತಿ ಜೊತೆ ಎಲ್ಲ ತಿಂದರೆ ಚೆನ್ನಾಗಿರುತ್ತೆ ಅಂಥೇಳಿನೇ ಅನಿಸುತ್ತೆ ಅಲ್ವಾ. ಆನಂತರ ಇದಕ್ಕೆ ಪಾಸ್ತಾವನ್ನು ವಾಶ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕು. ಆನಂತರ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೋದು. ನಂತರ ಇದಕ್ಕೆ ನಾನು ನೀರನ್ನು ಆ್ಯಡ್ ಮಾಡಿ ಈಗ ನಾನು ಇದಕ್ಕೆ 1 ಟೊಮೊಟೊವನ್ನು ಈ ರೀತಿಯಲ್ಲಿ ಹೆಚ್ಚಿ ಹಾಕಿದ್ದೀನಿ. ನೀವು ಬೇಕಿದ್ದರೆ ಅದನ್ನ ಒಗ್ಗರಣೆಲ್ಲೂ ಹಾಕ್ಕೊಬೋದು, ಬಟ್ ಈ ರೀತಿ ಹೆಚ್ಚಿ ಹಾಕಿ ಅದನ್ನು ಮಿಕ್ಸ್ ಮಾಡಿದಾಗ ತುಂಬ ಚೆನ್ನಾಗಾಗತ್ತೆ. ನೋಡಿ ನಾನು ಇದನ್ನು 1 ವಿಷಲ್ ತೊಗೊಂಡಿದ್ದೀನಿ, ಯಾವ ರೀತಿಲಿ ಆಗಿದೆ ಅಂತ ಹೇಳಿ. ತುಂಬ ಚೆನ್ನಾಗಾಗತ್ತೆ. ನಾನು ಇದು ಒಂದು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಅದಕ್ಕೆ ಇದನ್ನು ಡೀಟೇಲಾಗಿ ಇಲ್ಲಿ ಹೇಳಲಿಕ್ಕೆ ಹೋಗಿಲ್ಲ. ನೋಡಿ ಆ ಬೆಂದಿರುವಂಥ ಟೊಮೊಟೊನ ಆ ರೀತಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಹಾಗೆ ಎಷ್ಟು ಚೆನ್ನಾಗಿ ಬಂದಿದೆ ಈ ಪಾಸ್ತಾ ಅಂತ ನೀವು ನೋಡ್ಬೋದು. ಮಕ್ಕಳಿಗೆ ತುಂಬ ಬೇಗ ಕ್ವಿಕ್ಕನೇ ಆಗುವಂಥ ರೆಸಿಪಿ. ಮಾರ್ನಿಂಗು ಸ್ಕೂಲಿಗೆ ಎಲ್ಲ ಪ್ಯಾಕ್ ಮಾಡಿ ಕಳಿಸ್ಲಿಕ್ಕೆಲ್ಲ ತುಂಬ ಚೆನ್ನಾಗಾಗತ್ತೆ. ಹಾಗೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ಎಲ್ಲ ತರಕಾರಿ ಎಲ್ಲ ಇರತ್ತಲ್ವ. ಹಾಗಾಗಿ ಈಗ ನಾನು ನನ್ನ ಮಗನಿಗೆ ತಿಂಡಿ ತಿನ್ಸೋಣ ಅಂಥೇಳಿ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ ನನ್ನ ಮಗನಿಗೆ ಈ ರೀತಿ ಪಾಸ್ತಾ ಇಲ್ಲ ಅಂತ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಅದಕ್ಕೆ ಏನೇನಾಗತ್ತೆ ತರಕಾರಿಗಳು ಹಾಗೆ ಕಾಳುಗಳು ಅದನ್ನೆಲ್ಲ ಸೇರಿಸಿ ಮಾಡಿಕೊಡ್ತಾ ಇರ್ತೀನಿ. ಹೆಲ್ದಿಯಾಗಿ ಯಾವುದೇ ಸಾಸು ಏನನ್ನೂ ನಾನು ಯೂಸ್ ಮಾಡೋದಿಲ್ಲ. ಹಾಗೆ ಈಗ ಅವನಿಗೆ ನಾನು ತಿಂಡಿಯನ್ನು ತಿನ್ನಿಸ್ತಾ ಇದ್ದೀನಿ. ಈ ಎಲ್ಲ ಒಂದು ಟೈಮ್ಗಳು ತುಂಬ ಪ್ರೀಷಿಯಸ್ ಆಗಿರೋ ಅಂಥದ್ದು. ಈ ಟೈಮ್ನಾಗೆಲ್ಲ ಯೂಟಿಲೈಸ್ ಮಾಡ್ಕೊಬೇಕು. ನಮ್ದು ಎಷ್ಟೇ ಕೆಲಸ ಇದ್ದರೂ ಅದನ್ನೆಲ್ಲ ಬೇಗ ಮುಗಿಸ್ಕೊ. ಮಕ್ಕಳಿಗೆ ಎಷ್ಟು ಪ್ರೀತಿ ಕೊಡೋಕ್ಕಾಗತ್ತೋ ಅಷ್ಟು ಒಂದು ಪ್ರೀತಿನ ನಾವು ಈ ಟೈಮಲ್ಲೇ ಅವ್ರಿಗೆ ಕೊಡಬೇಕು. ಈ ಟೈಮಲ್ಲಿ ನಾವು ಅವರಿಗೊಂದು ಪ್ರೀತಿ ಕೊಡದೆ ಟೈಮ್ ಕೊಡದೆ ನಾವು ಯಾವಾಗ ವಯಸ್ಸಾಗುತ್ತೋ ನಾವು ಯಾವಾಗ ಏಜ್ ಆಗ್ತೀವೋ ಆವಾಗ ಅವರಿಂದ ಎಕ್ಸ್ಪೆಕ್ಟ್ ಮಾಡೋದು ನಾವು ತಪ್ಪಾಗತ್ತೆ. ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಬಾರ್ದು ಯಾರಿಂದನೂ ಏನನ್ನೂ ಕೂಡ. ನಮ್ಮ ಕರ್ತವ್ಯಗಳು ಏನಿರುತ್ತೋ ಅದನ್ನು ಮಾಡ್ತಾ ಹೋಗಬೇಕು. ಆ ನಂತರ ಕಂದು ಸ್ಕೂಲಿಗೆ ಹೋದ.
ಇದು ನೆಕ್ಸ್ಟ್ ಡೇ ವಿಡಿಯೋಗಳು. ನನ್ನ ಹಸ್ಬೆಂಡಿಗೆ ರಜೆ ಇತ್ತು ಅಂಥೇಳಿ ನಾವು ಸ್ಕೂಲ್ ಹತ್ರ ಹೋಗ್ತಾ ಇದ್ವಿ. ಕಂದು ಸ್ಕೂಲ್ ಫೀಸ್ ಕಟ್ಟಬೇಕಿತ್ತು, ಅದಕ್ಕೋಸ್ಕರ. ಯಾಕಂತ ಅಂದರೆ ಅವರಿಗೀಗ ಟರ್ಮ್ 1 ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಾವೀಗ ಫೀಸನ್ನು ಕಟ್ಟಿದ ಮೇಲೆ ಅವರು ಈಗ ಕಂದುಗೆ ಹಾಲ್ ಟಿಕೆಟ್ ಕೊಡುವಂಥದ್ದು, ಅದಕ್ಕೋಸ್ಕರ ಹೋಗ್ತಾ ಇದ್ವಿ ನಾವು. ನನ್ನ ಹಸ್ಬೆಂಡು ಡ್ಯೂಟಿಯಿಂದ ಬರುವಾಗ ಹೋಗಿ ಬಂದಿದ್ರು, ಬಟ್ ಅವಾಗ ಸರ್ವರ್ ಏನೋ ಪ್ರಾಬ್ಲಮ್ ಇತ್ತು ಅಂತ ಹೇಳಿ ಹಾಗೆಯೇ ವಾಪಸ್ ಬಂದಿದ್ರು. ಅದಕ್ಕೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ಡಿಂಪು, ಅವನಿಗೆ ಕಾರು ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಕಾರ್ ಸುತ್ತಾನೆ ಇರ್ತಾನೆ ಅವನು. ಈಗ ನೋಡಿ ಸಲಾಲದಲ್ಲಿ ಟ್ರಾಫಿಕ್ ಎಫೆಕ್ಟ್ ಅಂದರೆ ಹೇಳ್ಬಾರ್ದು, ಆ ರೀತಿಲಾಗಿದೆ. ಯಾಕಂತ ಅಂದರೆ ನಾರ್ಮಲಿ ನಮಗೆ ಇಷ್ಟೆಲ್ಲ ಟ್ರಾಫಿಕ್ ಇರೋದೇ ಇಲ್ಲ. ಈಗ ಕಂದು ಸ್ಕೂಲಿಗೆ ಹೋಗಿ ಬರಬೇಕು ಅಂದರೆ ನಾವು 10 ಮಿನಿಟ್ಸ್ ಒಳಗೆ ಹೋಗಿ ಬಂದುಬಿಡ್ಬೋದು, ಆ ಥರ ಇರ್ತಿತ್ತು. ಬಟ್ ಈಗ ಹಾಗಾಗೋದೇ ಇಲ್ಲ. ನಿಯರ್ಲಿ ಒಂದು ಹಾಫ್ ಆನ್ ಅವರ್ ಅಂತೂ ತೊಗೊಳುತ್ತೆ, ಅಷ್ಟು ಲೇಟ್ ಆಗುತ್ತೆ. ಯಾಕಂತಂದರೆ ಟ್ರಾಫಿಕ್ ಅಷ್ಟೊಂದಿದೆ. ಈಗ ಇಲ್ಲಿ ಖರೀಫ್ ಸೀಸನ್ ಆಗಿರೋದ್ರಿಂದ, ಹಾಗೆ ಇದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ನೀವು ಇಲ್ಲಿ ಟ್ರಾಫಿಕ್ ನೋಡ್ಬೋದು, ಎಷ್ಟೊಂದು ಕಾರ್ಗಳು ನಿಂತಿದೆ ಅಂಥೇಳಿ. ಹಾಗೆ ಇಲ್ಲಿ ನೀವು ನೋಡ್ಬೋದು ಒಂದು ಕಾರಿಂದ ಒಂದು ಕಾರಿಗೆ ಎಷ್ಟೊಂದು ಡಿಸ್ಟೆನ್ಸ್ ಇದೆ ಅಂಥೇಳಿ. ಈ ರೀತಿಲೇ ಇಲ್ಲಿ ನಾವು ಎಲ್ಲ ಟ್ರಾಫಿಕ್ ರೂಲ್ಸ್ನು ಫಾಲೋ ಮಾಡಬೇಕು. ಹಾಗೆಯೇ ತುಂಬ ನಿಯರಲ್ಲಿ ಹೋಗಿ ಕಾರನ್ನೆಲ್ಲ ಸ್ಟಾಪ್ ಮಾಡೋಂಗಿಲ್ಲ. ಈ ರೀತಿಯಾಗಿ ಡಿಸ್ಟೆನ್ಸ್ ಇರಬೇಕು, ಒಂದು ಕಾರಿಂದ ಒಂದು ಕಾರಿಗೆ, ಒಂದು ವೆಹಿಕಲಿಂದ ಒಂದು ವೆಹಿಕಲಿಗೆ, ಈ ರೀತಿ ಡಿಸ್ಟೆನ್ಸಲ್ಲಿದ್ದು ನಾವು ಕಾರನ್ನು ಸ್ಟಾಪ್ ಮಾಡಬೇಕಾಗತ್ತೆ. ಇದನ್ನು ಪ್ರತಿಯೊಬ್ಬರು ಫಾಲೋ ಮಾಡ್ತಾರೆ. ಇಲ್ಲಿ ಫಾಲೋ ಮಾಡಲೇಬೇಕು, ಇಲ್ಲ ಅಂತಂದರೆ ಫೈನ್ ಕಟ್ತಾರೆ, ಇಲ್ಲ ಅಂತಂದರೆ ಜೈಲಿಗೆ ಹಾಕ್ತಾರೆ. ಅದಕ್ಕೋಸ್ಕರ ಇಲ್ಲಿ ಪ್ರತಿಯೊಬ್ಬರು ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡೇ ಮಾಡ್ತಾರೆ. ಹಾಗೆ ಸಿಗ್ನಲ್ ಎಲ್ಲ ಜಂಪ್ ಮಾಡಿದಾಗಂತೂ 50 ರಿಯಲ್ ಅಷ್ಟು ಫೈನ್ ಕಟ್ಟಬೇಕು, ಇಲ್ಲ ಅಂತ ಅಂದರೆ 1 ಡೇ ಆರ್ 2 ಡೇ ಅಷ್ಟು ಜೈಲು ಶಿಕ್ಷೆ ಎಲ್ಲ ಇರುತ್ತೆ. ಆ ರೀತಿಲಿ ಟ್ರಾಫಿಕ್ ರೂಲ್ಸ್ ತುಂಬಾ ಸ್ಟ್ರಿಕ್ಟಲ್ಲಿ ಫಾಲೋ ಮಾಡಬೇಕು. ಆ ನಂತರ ಈಗೆಲ್ಲ ಸ್ವಲ್ಪ ಹೊಸ ಕ್ಯಾಮ್ರಾಗಳನ್ನೆಲ್ಲ ಹಾಕಿದ್ದಾರೆ. ಹಾಗೆ ಮೊದಲೆಲ್ಲ ಕ್ಯಾಮ್ರಾಗಳಿತ್ತು, ಬಟ್ ಈಗ ಇನ್ನೂ ಝೂಮ್ ಮಾಡಿ ನೋಡುವಂಥ ಕ್ಯಾಮ್ರಾಗಳನ್ನೆಲ್ಲ ತುಂಬ ಟ್ರಾಫಿಕ್ ಸಿಗ್ನಲ್ಗಳೆಲ್ಲ ಹಾಕಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ ಟ್ರಾಫಿಕ್ ರೂಲ್ಸ್ಗಳನ್ನೆಲ್ಲ ತುಂಬ ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು. ನಾವೀಗ ಸ್ಕೂಲ್ ಹತ್ರ ಬಂದ್ವಿ ಫೀಸ್ ಕೊಟ್ಟು ಹೋಗೋಣ ಅಂತ ಹೇಳಿ. ಹಾಗೆ ಈಗ ಡಿಂಪು ಅಣ್ಣನ ಕರ್ಕೊಂಬರ್ತೀನಿ ಅಂತ ಅಂದ್ಕೊಂಡು ಪಾಪ ನೋಡ್ತಾ ಇದ್ದಾನೆ. ಅಣ್ಣ ಅಣ್ಣ ಅಂಥೇಳಿ ಕೇಳ್ತಾ ಇದ್ದ. ನಾನು ಫೀಸ್ ಕಟ್ಟಿ ಬಂದೆ. ಹಾಗೆ ಇನ್ನು ಫೀಸ್ ಬಗ್ಗೆನೂ ಎಲ್ಲ ಕೇಳ್ತಾ ಇರ್ತಾರೆ. ನಂಬದೇ ಇಲ್ಲ, ಏನು ಮಾಡೋದು ಅಂತ ನಂಗೆ ಗೊತ್ತಾಗಲ್ಲ ಜನಗಳನ್ನು. ಇಷ್ಟೊಂದು ಫೀಸ್ ಇದ್ದೇ ಇರುತ್ತೆ ಇಲ್ಲಿ. 120 ರಿಯಲ್ ಅಷ್ಟು ಅಂದರೆ ನಮಗೆ 3 ಮಂತ್ಸಿಗೆ 120 ರಿಯಲ್ ಅಷ್ಟು ನಮಗೆ ಫೀಸ್ ಬೀಳುತ್ತೆ. ವರ್ಷಕ್ಕೆ ನಮಗೆ 1,20,000 ಅಥವಾ 1,30,000 ನಮಗೆ ಈ ಒಂದು ಫೀಸಿನ ಖರ್ಚೇ ಬರುತ್ತೆ ಅಂತ ಹೇಳ್ಬೋದು. ವೆಹಿಕಲ್ ಖರ್ಚು ಅದೆಲ್ಲ ತುಂಬ ಬೇರೆ ಬೇರೆ ಇರುತ್ತೆ. ಅದೆಲ್ಲ ನಾನು ಒಂದು ವಿಡಿಯೋ ಮಾಡಿ ನಿಮಗೆ ಆಲ್ರೆಡಿ ನಾನು ತಿಳಿಸಿದ್ದೀನಿ. ಹಾಗೆ ನಾವು ಡಿಂಪು ಡೆಲಿವರಿ ಟೈಮಲ್ಲಿ ಇಂಡಿಯಾದಲ್ಲಿ ಇದ್ದಾಗ ಕಂದುನ ಇಂಡಿಯಾದಲ್ಲಿ ಸ್ಕೂಲಿಗೆ ಹಾಕಿದ್ವಿ. ಅಲ್ಲಿ ನನಗೆ ಕಂದುಗೆ 50,000 ಅಷ್ಟೇ ನಮಗೆ ಖರ್ಚು ಬಂದಿದ್ದು. ಅದು ಬಿಟ್ಟರೆ ಮತ್ತೇನು ಬಂದಿರಲಿಲ್ಲ. ಬಟ್ ಇಲ್ಲಿ ಹಾಗಾಗೋದಿಲ್ಲ, ಬರೀ ಎಜುಕೇಷನ್ ಅಂದರೆ ಫೀಸೇ ನಮಗೆ 1,20,000 ಅಷ್ಟು ಬೀಳುತ್ತೆ. ಹಾಗೆ ವೆಹಿಕಲ್ಸು ಅದೆಲ್ಲ ಬೇರೆ ಬೇರೆ ಆಗಿ ಹೋಗ್ತಾ ಇರುತ್ತೆ. ಹಾಗೆ ನೋಡೋಕೋದ್ರೆ ಇಲ್ಲೂ ಕೂಡ ಇನ್ನೂ ಹೆಚ್ಚಿನ ಫೀಸ್ಗಳಿರೋವಂಥ ಸ್ಕೂಲ್ಗಳೆಲ್ಲ ಇದೆ. ಬಟ್ ನಾವಿಲ್ಲಿ ಕಂದನ ಇಂಡಿಯನ್ ಸ್ಕೂಲಿಗೆ ಸೇರಿಸಿರೋದು. ಯಾಕಂತ ಅಂದರೆ ಅವನಿಗೀಗ ಇಂಡಿಯಾ ಬಂದು ನಾವು ಬೇರೆ ಸ್ಕೂಲಿಗೆ ಹಾಕಿದಾಗಲೂ ಅವನಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ಹೇಳಿ. ಡಿಂಪು ಮಲ್ಕೊಂಬಿಟ್ಟ, ಯಾಕಂತಂದರೆ ಟ್ರಾಫಿಕ್ ಅಷ್ಟೊಂದಿದೆ. ನಾನು ಹೇಳಿದ್ನಲ್ಲ, ನಾವೀಗ 10 ನಿಮಿಷದಲ್ಲಿ ಹೋಗಿ ಬರೋ ಒಂದು ದಾರಿ ನಮಗೀಗ ಅರ್ಧ ಗಂಟೆ ಆಗುತ್ತೆ ಹೋಗಿ ಬರಲಿಕ್ಕೆ, ಅಷ್ಟೊಂದು ಟ್ರಾಫಿಕ್ ಇದೆ. ನಾವು ಮನೆ ಹತ್ರ ಬಂದ್ವಿ. ನೀವು ಯಾರಾದರೂ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಬೇಕು ಅಥವಾ ಸ್ಕೂಲ್ಗಳ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮಗೆ ಆದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.